ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಗರ್ವಿತಾಯೇ ನಮಃ ಬಗ್ಗೆ ಓದ್ತೀನಿ. ಮಹದಹಂಕಾರವೆಂದರೆ ಸರ್ವವೂ ನಾನೆಂಬ ಜಂಬದವಳು. ಸರ್ವವೂ ನಾನೆಂಬ ಜ್ಞಾನದ ಸ್ಥಿತಿಯು ಆಕಾಶಾಂತರ್ಗತವಾದ ಕಳಾಸ್ವರೂಪದಲ್ಲಿರುವುದು. ಮುಂದಿನದ್ದು ಗಾನಲೋಲುಪಾಯೇ ನಮಃ. ನಾದಾನಂದದಲ್ಲಿ ಬಹುಪ್ರೀತಿಯುಳ್ಳವಳು. ಅಕ್ಷರಗಳಿಗೆ ಸ್ವರಶಕ್ತಿಗಳನ್ನು ಸೇರಿಸಿ ಉಚ್ಚರಿಸುವುದೇ ಗೀತೆ ಅಥವಾ ಗಾನವೆನಿಸುವುದು. ಗಾನಸ್ವರೂಪವು ಆನಂದದಾಯಕವಾಗಿರುವುದಲ್ಲದೆ ಮನೋವೃತ್ತಿಯನ್ನು ಕಳಾಸ್ವರೂಪದವರೆಗೂ ಎಳೆದುಕೊಂಡು ಹೋಗಿ ಏಕೀಕರಣ ಮಾಡಬಲ್ಲದು. ಆದುದರಿಂದ ಶ್ರೀದೇವಿಗೆ ಪ್ರೀತಿಯುಳ್ಳದ್ದು. ಅಲ್ಲದೆ ಬಿಂದು, ನಾದ, ಕಲೆಗಳಲ್ಲಿ ಆಕಾಶಾಂತರ್ಗತವಾಗಿರುವ ಕಳಾಸ್ವರೂಪಿಣಿಯಾದ ಶ್ರೀದೇವಿಗೆ ಕಳೆಗೆ ಎರಡನೆಯದಾಗಿ ಕಳೆಗೂ ಸಂಬಂಧವನ್ನುಂಟು ಮಾಡುವ ಓಂಕಾರನಾದದ ಮಹಿಮಾರೂಪವಾದ ಗಾನದಲ್ಲಿ ವಿಶ್ವಾಸವಿರುವುದು, ಸ್ವಾಭಾವಿಕವಾಗಿಯೇ ಇರುವುದು. ಮುಂದಿನದ್ದು ಕಲ್ಪನಾರಹಿತಾಯೇ ನಮಃ. ಕೃತಕವಿಲ್ಲದ ನಿತ್ಯವಾದ ಸ್ವಾಭಾವಿಕವಾಗಿರುವ ಸ್ವರೂಪದಾಗಿರುವವಳು. ಕಲ್ಪಿಸಿಕೊಂಡು ಯಾವ ಭಾವನೆಗೂ ನಿಲುಕದ ಪರಬ್ರಹ್ಮ ಸ್ವರೂಪಿಣಿಯು. ಮುಂದಿನದ್ದು ಕಾಷ್ಠಾಯೇ ನಮಃ. ಕಾಷ್ಠ ಎಂದರೆ ಕಾಶತೆ ಅಗ್ನಿನಾಸಮಂ ಕಾಷ್ಠಂ, ಅಗ್ನಿಯಿಂದೊಡಗೂಡಿ ಪ್ರಕಾಶಿಸುವುದು. ಆದುದರಿಂದ ಕಾಷ್ಠ ಎಂದರೆ ಕಟ್ಟಿಗೆ. ಗಿಡ ಹುಟ್ಟಿ ಬೆಳೆದು ಒಣಗಿ ಕೊನೆಗೆ ಮರವೆಂಬುದು ಹೋಗಿ ಕಟ್ಟಿಗೆ ಎಣಿಸಿ ಅಂತ್ಯವಾಗಿ ಅಗ್ನಿಯೊಡಗೂಡಿ ಪ್ರಕಾಶವಾಗುವುದು. ಈ ತತ್ವವನ್ನು ಅನುಸರಿಸಿ ನ್ಯಾಯಾಧೀಶನ ಕೊನೆಯ ತೀರ್ಪಿನಂತೆ ವೇದಾಂತ ಶಾಸ್ತ್ರದಲ್ಲಿ ಕೊನೆಯ ತೀರ್ಮಾನಕ್ಕೆ ಕಾಷ್ಠ ಎಂಬ ಪದವನ್ನು ಶ್ರುತಿಯಲ್ಲಿ ಉಪಯೋಗಿಸಿರುವುದು. ವೇದಾಂತ ಶಾಸ್ತ್ರದ ಕೊನೆಯ ತೀರ್ಪು ಸಾಕಷ್ಠಾಸಾ ಪರಾಗತಿ ಎಂಬ ಶ್ರುತ್ಯಾಧಾರದಂತೆ ಪರಬ್ರಹ್ಮಸ್ಥಿತಿಯೇ ಆಗಿರುವುದು. ಆದುದರಿಂದ ಕಾಷ್ಠ ಎಂದರೆ ಸರ್ವ ವಿಧದಿಂದಲೂ ಅಂತ್ಯವಾಗಿ ನಿಲ್ಲುವುದು. ಸರ್ವ ವಿಧ ವಿಮರ್ಶೆಯಲ್ಲೂ ಅಂತ್ಯದ ತೀರ್ಮಾನವಾಗಿ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಯು ನಿಲ್ಲುವುದರಿಂದ ಕಾಷ್ಠಾ ಸ್ವರೂಪಿಣಿಯು. ಶ್ರೀಮಾತ್ರೇ ನಮಃ.